ನಾವು ಮಂಡ್ಯದವರು ಎಷ್ಟರಲ್ಲ ಆರ್ಸಿಬಿ ಟೀಮ್ನ ರೇಟು ಎಂದ ಫ್ಯಾನ್ಸ್. ಬನ್ನಿ ಆರ್ಸಿಬಿ ತಂಡ ಖರೀದಿಸೋಣ ಎಂದು ಕರೆ ಕೊಟ್ಟ ಬಾಯ್ಸ್. ಇದೇ ಈ ಹೊತ್ತಿನ ವಿಶೇಷ. ಟೀಮು ನಮ್ದೆ, ಕಪ್ಪು ನಮ್ದೆ. 2025ರ IPL ಮೆಗಾ ಹರಾಜಿನಲ್ಲಿ ಆರ್ಸಿಬಿ ತಂಡದ ಆಯ್ಕೆಯ ಕುರಿತು ಅಭಿಮಾನಿಗಳು ಭಾರಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. 17 ಆವೃತ್ತಿ ಕಳೆದರೂ ಕೂಡ ಒಂದು ಬಾರಿಯೂ ಟ್ರೋಫಿ ಗೆಲ್ಲದ ಆರ್ಸಿಬಿ ಈ ಬಾರಿ ತಂಡದ ಆಯ್ಕೆಯಲ್ಲಿ ಭಾರಿ ಎಡವಟ್ಟನ್ನ ಮಾಡಿಕೊಂಡಿದೆ ಎಂದು ಫ್ರಾಂಚೈಸಿ ಮಾಲೀಕರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ನಡುವೆ ಆರ್ಸಿಬಿ ತಂಡವನ್ನು ಅಭಿಮಾನಿಗಳೇ ಖರೀದಿ ಮಾಡುವ ಕೂಗು ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹೌದು, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಆಲ್ ಇಂಡಿಯಾ ಆರ್ಸಿಬಿ ಟೀಮ್ ಫ್ಯಾನ್ಸ್ ಅಸೋಸಿಯೇಷನ್ ಸಂಘದಿಂದ ಆರ್ಸಿಬಿ ತಂಡವನ್ನು ಖರೀದಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ಅಭಿಮಾನಿಗಳು ಪೋಸ್ಟರ್ ಹಂಚಿಕೊಂಡಿದ್ದಾರೆ. ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಟೀಮು ನಮ್ದೆ, ಕಪ್ಪು ನಮ್ದೆ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಆರ್ಸಿಬಿ ಮಾಲೀಕತ್ವ ಪಡೆಯಲಾಗುತ್ತಂತೆ. ಇದು ಅಸಾಧ್ಯವಾದರೂ ಕೂಡ ಈ ಪೋಸ್ಟರ್ ಅಭಿಮಾನಿಗಳ ಗಮನ ಸೆಳೀತಾ ಇದೆ. ಪ್ರಸಕ್ತ ಸೀಸನ್ ನಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಪ್ರಮುಖ ಆಟಗಾರರನ್ನು ಖರೀದಿ ಮಾಡಿಲ್ಲ ಅಂತ ಮಳವಳ್ಳಿ ಆರ್ಸಿಬಿ ಅಭಿಮಾನಿಗಳು ಆಕ್ರೋಶಗೊಂಡಿದ್ದಾರೆ. ಆಲ್ ಇಂಡಿಯಾ ಆರ್ಸಿಬಿ ಫ್ಯಾನ್ಸ್ ಅಸೋಸಿಯೇಷನ್ ವೇದಿಕೆ ಸಿದ್ಧವಾಗಿದೆ, ನೋಂದಣಿಗೆ ವೇದಿಕೆ ತಯಾರಾಗಿದೆ, ಆರ್ಸಿಬಿ ಮಾಲೀಕತ್ವ ಪಡೆಯೋಣ ಎಂಬ ಪೋಸ್ಟರ್ ತಯಾರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. 10 ಲಕ್ಷ ಆರ್ಸಿಬಿ ಅಭಿಮಾನಿಗಳಿಂದ ತಲಾ 10,000 ರೂಪಾಯಿಯಂತೆ ಹಣ ಸಂಗ್ರಹ ಮಾಡೋಣ. ಸಂಗ್ರಹವಾದ 1,000 ಕೋಟಿ ಹಣದಲ್ಲಿ ತಂಡದ ಆಟಗಾರರನ್ನು ನಾವೇ ಖರೀದಿಸೋಣ. ಅಭಿಮಾನಿಗಳ ಮತದಾನದ ಮೂಲಕ ಆಟಗಾರರ ಖರೀದಿ ಮಾಡಿ ಪ್ರತಿ ಮೆಂಬರ್ಸ್ಗೆ ಸೀಸನ್ನಲ್ಲಿ ಆರ್ಸಿಬಿ ಆಡುವ ಒಂದು ಪಂದ್ಯವನ್ನ ಉಚಿತವಾಗಿ ವೀಕ್ಷಣೆ ಮಾಡಲು ಅವಕಾಶ ಕೊಡೋಣ. ಅಭಿಮಾನಿಗಳೇ ಬನ್ನಿ, ಆರ್ಸಿಬಿ ಮಾಲೀಕರಾಗೋಣ ಅಂತ ಆಲ್ ಇಂಡಿಯಾ ಆರ್ಸಿಬಿ ಫ್ಯಾನ್ಸ್ ಅಸೋಸಿಯೇಷನ್ ಇದೀಗ ಕರೆ ಕೊಟ್ಟಿದೆ. ತಂಡವನ್ನು ಆಯ್ಕೆ ಮಾಡಲು ಕೈ ಜೋಡಿಸಿ ಅಂತ ಮನವಿ ಮಾಡ್ತಾ ಇದೆ. ಹಾಗಾದ್ರೆ ವೈರಲ್ ಆದಂತಹ ಪೋಸ್ಟ್ ನಲ್ಲಿ ಯಾವೆಲ್ಲ ಅಂಶ ಅಡಕವಾಗಿದೆ ಬನ್ನಿ ನೋಡೋಣ. ಹಾಲಿ ಆರ್ಸಿಬಿ ಮಾಲೀಕರಿಂದ ತಂಡವನ್ನು ಅಭಿಮಾನಿಗಳ ಸಂಘಕ್ಕೆ ಖರೀದಿ ಮಾಡಿಕೊಳ್ಳುವ ಮಹತ್ವದ ಗುರಿಯನ್ನ ಹೊಂದಲಾಗಿದೆ. 10 ಲಕ್ಷ ಅಭಿಮಾನಿಗಳಿಂದ ತಲಾ 10,000 ರೂಪಾಯಿ ಹಣವನ್ನ ಷೇರಿನ ರೂಪದಲ್ಲಿ ಸಂಗ್ರಹಿಸುವ ಮೂಲಕ 1,000 ಕೋಟಿ ಹಣ ಸಂಗ್ರಹಿಸುವ ಗುರಿ. ಸಂಗ್ರಹವಾದ ಹಣದಿಂದ ಆರ್ಸಿಬಿ ತಂಡದ ಮಾಲೀಕತ್ವವನ್ನ ಅಭಿಮಾನಿಗಳ ಸಂಘವೇ ಖರೀದಿಸಿ ತಂಡದಲ್ಲಿ ಯಾವ್ಯಾವ ಆಟಗಾರರನ್ನು ಆಡಿಸಬೇಕೆಂಬುದನ್ನ ಅಭಿಮಾನಿಗಳೇ ವೋಟ್ ಮೂಲಕ ಆಯ್ಕೆ ಮಾಡುತ್ತಾರೆ. ಹೀಗೆ ಮುಂತಾದ ಅಂಶಗಳನ್ನೊಳಗೊಂಡಂತಹ ಒಂದು ಪೋಸ್ಟ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಎರಡು ದಿನಗಳ ಕಾಲ IPL ಹರಾಜಿನಲ್ಲಿ ಸ್ಟಾರ್ ಆಟಗಾರರ ಜತೆ ಯುವ ಕ್ರಿಕೆಟಿಗರನ್ನು ಖರೀದಿ ಮಾಡಿದಂತಹ ಫ್ರಾಂಚೈಸಿಗಳು ನಾ ಮುಂದು ತಾ ಮುಂದು ಅಂತ ಬೆಟ್ಟಿಂಗ್ ನಲ್ಲಿ ಪೈಪೋಟಿ ಕೊಟ್ಟು ತಂಡಕ್ಕೆ ಅಗತ್ಯವಿದ್ದ ಆಟಗಾರರನ್ನು ಕರೆಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. 10 ತಂಡಗಳ ಪೈಕಿ ಮೊದಲ ದಿನದ ಹರಾಜು ಪ್ರಕ್ರಿಯೆಯಲ್ಲಿ ಮುಗ್ಗರಿಸಿದಂತಹ ಆರ್ಸಿಬಿ ಅಭಿಮಾನಿಗಳ ವ್ಯಾಪಕ ಟೀಕೆ, ಅಸಮಾಧಾನಕ್ಕೆ ಗುರಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಆರ್ಸಿಬಿ ಟೀಮ್ ಮಾಲೀಕತ್ವದ ಆಯ್ಕೆ ಮಂಡಳಿಯ ವಿರುದ್ಧ ಸಿಡಿದಂತಹ ಮಂಡ್ಯ ಬಾಯ್ಸ್ ತಾವೇ ಮಾಲೀಕರಾಗಲು ಇದೀಗ ಪ್ಲಾನ್ ಮಾಡಿದ್ದಾರೆ.